ಬಾಗಲಕೋಟೆ ಜಿಲ್ಲೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹುನಗುಂದ ಮತ್ತು ವೀರನಾರಿಯರು ಹಾಲಿ ಸೈನಿಕರ ಸಹಯೋಗದಲ್ಲಿ ದಿನಾಂಕ ಜುಲೈ 28, 2024 ರಂದು ಜರುಗುವ 25ನೇ ಕಾರ್ಗಿಲ ವಿಜಯೋತ್ಸವ ಮತ್ತು ರಜತ ಮಹೋತ್ಸವ ಹಾಗೂ ಹುತಾತ್ಮ ಯೋಧರಿಗೆ ಗೌರವ ನಮನ ಸಮಾರಂಭ ನಿಮಿತ್ತ ಹುನಗುಂದ ಪಟ್ಟಣದ ಉದಯ ಯುವಕ ಮಂಡಳ ಸಂಘದ ಕಾರ್ಯಾಲಯದಲ್ಲಿ ಹುನಗುಂದ ತಾಲೂಕಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಸುಬೇದಾರ ಬಾಲಪ್ಪ ಕಿರಸೂರರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಒಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಅಧ್ಯಕ್ಷ ಬಾಲಪ್ಪ ಕಿರಸೂರರು ಮಾತನಾಡಿ, ಈ ಕಾರ್ಗಿಲ ವಿಜಯೋತ್ಸವ ಮತ್ತು ರಜತ ಮಹೋತ್ಸವ ಕಾರ್ಯಕ್ರಮದ ರೂಪರೇಷೆಗಳು ಹೇಗೆಲ್ಲ ಜರಗಲಿವೆ ಎಂಬುದರ ಬಗ್ಗೆ ಪ್ರಸ್ತಾಪಿಸುತ್ತಾ, ಸಮಸ್ತ ತಾಲೂಕಿನ ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಊರಿನ ಗುರು ಹಿರಿಯರು ದೇಶಕ್ಕಾಗಿ ತ್ಯಾಗ ಬಲಿದಾನಗೈದು ವಿಜಯ ಪತಾಕೆ ಹಾರಿಸಿದ ವೀರಯೋಧರರ ಸ್ಮರಣೆಯ ವಿಜಯೋತ್ಸವದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ನಂತರ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರು ಮತ್ತು ಇನ್ನಿತರ ಕಾರ್ಯಕ್ರಮಗಳ ವೈಶಿಷ್ಟ್ಯತೆ ಬಗ್ಗೆ ಸೇರಿದಂತೆ ಇತರೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸೈನಿಕರ ಸಂಘ ಹುನಗುಂದದ ಕಾರ್ಯದರ್ಶಿಗಳಾದ ವಿಜಯದಳವಾಯಿ, ಮಾಜಿ ಸೈನಿಕರಾದ ನಾಗಪ್ಪಾಲೂರ, ಹಜರತಬ ಸಾಬನದ, ಪ್ರಶಾಂತ ಬನ್ನಹಟ್ಟಿ, ಶಿವಶಂಕರಪ್ಪ ರಡ್ಡೇರರು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಪ್ರತಿ ವರ್ಷ ನಾವು ಕಾರ್ಗಿಲ್ ದಿವಸವನ್ನು ಆಚರಿಸುತ್ತೇವೆ. ಆದರೆ ಈ ವರ್ಷ 25ನೇ ವರ್ಷ ಇರುವುದರಿಂದ ನಾವು ಈ ಕಾರ್ಯಕ್ರಮವನ್ನು ಸಿಲ್ವರ್ ಜುಬ್ಲಿ ಥರ ಒಳ್ಳೆಯ ವಿಜೃಂಭಣೆಯಿಂದ ಆಚರಿಸುವ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಈ ಯೋಜನೆಯಲ್ಲಿ ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ ವೀರ ಮರಣ ಹೊಂದಿದಂಥ ನಮ್ಮ ಸೈನಿಕರ ಒಂದು ಗೌರವ ನಮನ ಹಾಗೂ ಶ್ರದ್ಧಾಂಜಲಿ ಸಲ್ಲಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ನಾವು ಈ ಸಲ 25ನೇ ಇರೋದ್ರಿಂದ ಒಳ್ಳೆಯ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ವಿ. ಅದಕ್ಕೆ ನಮ್ಮ ಎಲ್ಲ ಹುನಗುಂದ ತಾಲೂಕಿನ ಎಲ್ಲ ನಮ್ಮ ನಾಗರಿಕರು ಹಾಗೂ ಹುನಗುಂದ ತಾಲೂಕಿನ ಸಂಘ ಸಂಸ್ಥೆಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮಲ್ಲಿ ಕಳಕಳಿ ಪೂರ್ವಕ ಕೇಳಿಕೊಳ್ಳುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ರೂಪುರೇಷೆಗಳು ಏನೆಂದರೆ, ಈ ಕಾರ್ಯಕ್ರಮದಲ್ಲಿ ನಾವು ಪ್ರತಿಭಾ ಪುರಸ್ಕಾರ ಹಾಗೂ ಹಿರಿಯ ಮತ್ತು ಕಾರ್ಗಿಲ್ ಯುದ್ಧದಲ್ಲಿ ಸರ್ವಿಸ್ ಮಾಡಿದಂಥ ಎಲ್ಲ ಹಿರಿಯ ಮಾಜಿ ಸೈನಿಕರಿಗೆ ಒಂದು ಸನ್ಮಾನ ಸಮಾರಂಭ. ನೆಕ್ಸ್ಟು ಈ ಕಾರ್ಯಕ್ರಮ ಒಂದು ಬೆಳಗ್ಗೆ 28ನೇ ತಾರೀಕು ರವಿವಾರ 9 ಗಂಟೆಗೆ ನಮ್ಮ ಕಾರ್ಗಿಲ್ ಭಾವಚಿತ್ರದೊಂದಿಗೆ ಒಂದು ಗಾಡಿಯಲ್ಲಿ ನಾವು ಬೆಳ್ಳಿನ ಮುಖಾಂತರ ನಮ್ಮ ಬಸವ ಮಂಟಪದಿಂದ ಸೀದಾ ಇಲ್ಲಿ ಕೆನರಾ ಬ್ಯಾಂಕ್, ನೆಕ್ಸ್ಟ್ PKPS, ಲಿಂಗಗಟ್ಟಿ, ಸಂಗಮೇಶ್ವರ್ ದೇವಸ್ಥಾನ, ಕೈಪಲ್ಯ ಮಾರ್ಕೆಟ್, ಅವ್ರ ಮಾನ್ ಸರ್ಕಲ್ದಿಂದ ವಾಪಸ್ ಬಸವ ಮಂಟಪದವರೆಗೆ ನಾವು ಈ ಒಂದು ಮೆರವಣಿಗೆ ಮುಖಾಂತರ ಕಾರ್ಯಕ್ರಮವನ್ನು ತೊಗೊಂಡು ಬರ್ತೀವಿ. ನಂತರ ವೇದಿಕೆ 11ವರೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಆ ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಸಂಘ ಸಂಸ್ಥೆಗಳು ಹಾಗೂ ನಮ್ಮ ಸೈನಿಕ ಅಭಿಮಾನಿ ಬಳಗದವರು ಎಲ್ಲ ಮತ್ತು ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಗುರು ಹಿರಿಯರು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಜೈ ಹಿಂದ್, ಜೈ ಹಿಂದ್. ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಯಾರ್ಯಾರನ್ನ ಆಹ್ವಾನಿಸಾಗುತ್ತೀರಿ? ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಪ್ರೆಸೆಂಟ್ MLA ಸಾದಂಥ ವಿಜಯನ್ ಕಾಶಪ್ಪನವರು ಹಾಗೂ ಮಾಜಿ ಶಾಸಕರಾದಂಥ ದೊಡ್ಡಮೂರು ಪಾಟೀಲ್ ಅವರು ಹಾಗೂ SRM ಫೌಂಡೇಶನ್ ನವೀರ್ಮ ಸಾಹೇಬರು ಹಾಗೂ ನಮ್ಮ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು, ನೆಕ್ಸ್ಟು ಮತ್ತು ಉಪನ್ಯಾಸಕವಾಗಿ ನಮ್ಮ ಶಿವಗಂಗಾ ರಜನಿ ಮೇಡಮ್ ಅವರನ್ನು ಆಹ್ವಾನ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ನಿಮಿತ್ತ ಮತ್ತೆ ಯಾವ ವಿಶೇಷ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ NJ5 ಡ್ಯಾನ್ಸ್ ಕ್ಲಬ್ ವತಿಯಿಂದ ಒಂದು ಸುಂದರವಾದ ಡ್ಯಾನ್ಸ್ ಕಾರ್ಯಕ್ರಮ ಕೂಡ ಇದೆ. ಹಾಗೆ ನಮ್ಮ ಮಾಜಿ ಸೈನಿಕರ ಮಕ್ಕಳು ಕಲ್ಚರ್ ಕಾರ್ಯಕ್ರಮ ಒಂದು 2-3 ಕಾರ್ಯಕ್ರಮ ಹೊಂದಿದ್ದೀವಿ. ಅದು ವಿಜೃಂಭಣೆಯಿಂದ ಇದೆ. ಕಾರ್ಯಕ್ರಮ ವಿಶೇಷ ರೀ. PUCಯಲ್ಲಿ ಈ ವರ್ಷ ಹೋದ ವರ್ಷ 2023-24 ಎಕ್ಸಾಮ್ನಲ್ಲಿ ಫಸ್ಟ್ ಯಾರು ಬಂದಿರ್ತದೆ ಅಂತ ಮಕ್ಕಳಿಗೆ ನಾವು ಪುರಸ್ಕಾರ ಕೊಡ್ಬೇಕಂತ ನಮ್ಮ ಮಾಜಿ ಸೈನಿಕರ ಮಕ್ಕಳು ಇರಬೇಕು. ಅಂದ್ರೆ ಖಾಸಗಿ ಬೇರೆದವ್ರಿಗೆ ಅವಕಾಶ ಇಲ್ಲ. ಬೇರೆದವ್ರಿಗೆ